ನಮ್ಮ ನಿತ್ಯ ನೈಮಿತ್ತಿಕ ಹಬ್ಬ ಹರಿದಿನಗಳ ಆಚರಣೆ ಎಲ್ಲದರದ್ದು ಒಂದೇ ಉದ್ದೇಶ, ಆರೋಗ್ಯಪೂರ್ಣ ಜೀವನ, ಸೌಹಾರ್ದತೆ ತುಂಬಿದ ಬದುಕು. ನಿರಂತರ ಚಲನೆಯಲ್ಲಿದ್ದು ಧಾರ್ಮಿಕ ಸುಧಾರಣೆಗಳು, ನವ ಜಾಗೃತಿಗಳು ಉಂಟಾಗಲು ತನ್ನತನವನ್ನು ಉಳಿಸಿಕೊಂಡಿರುವ ಅಕ್ಷೀಣ ಸನಾತನ ಧರ್ಮ ನಮ್ಮದು. ಕನ್ನಡತೆ, ಸಚ್ಚಾರಿತ್ರ್ಯದ ಸಂದೇಶ ಸಾರುವ ದಶಾವತಾರವು ಅತ್ಯುತ್ಕೃಷ್ಟ ಪರಮಸತ್ಯದ ಅರಿವು ಮೂಡಿಸುವುದೇ ಆಗಿದೆ. ಈ ಪರಮಸತ್ಯದ ನಂಬುಗೆಯನ್ನು
ಸುಭದ್ರಗೊಳಿಸುವ ಗುರಿಯ ಸನಾತನ ಧರ್ಮಕ್ಕೆ ಜಯವಾಗಲಿ. ಜಗನ್ಮಾನ್ಯತೆ ಪಡೆದಿರುವ ನಮ್ಮ ಭಾರತೀಯ ಸಂಸ್ಕೃತಿ ಚಿರಂತನ ಚೈತನ್ಯಪೂರ್ಣವಾಗಿರಲಿ. ಚಲಿಸುವ ಜಗದಲ್ಲಿ ಮಕ್ಕಳಿಗೆ ಹಿರಿಯ ಬೆನ್ನಲ್ಲಿ ಪುಟ್ಟ ಕೂರ್ಮನಿಗೆ ಕಲೆಯನ್ನು ಧರಿಸಿದ ಮಹಾವತಾರಗೆ ಕರಳನ ಕಾಯ್ದ ಶಿರದ ಶಿವಗೆ ಮಂಗಲಂ ಜಯ ಮಂಗಲಂ ಭೂಮಿಯ ದಾನವ ಬೇಡಿದಗೆ ಆ ಮಹಾಕ್ಷತ್ರಿಯದಗೆ ಹಿತವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಭಾಮೆಯರ ರಸ ಗೋಪಾಲಕೃಷ್ಣಗೆ ಮಂಗಲಂ ಜಯ ಮಂಗಲಂ ಬೆತ್ತಲ ನೀತಿಯ ಬೌದ್ಧನಿಗೆ ಉತ್ತಮನೆಯ ವೇದಿತ ಕಲ್ಪಿಗೆ ಹತ್ತವತಾರದಿ ಭಕ್ತರ ಸಲಹುವ ಕೃಷಿ ಪುರಂದರ ವಿಠಲನಿಗೆ ಮಂಗಲಂ ಜಯ ಮಂಗಲಂ. ದಶಾವತಾರ ಶತಶತಮಾನದವರೆಗೆ ಶೀರ್ಷಿಕೆಯ ದಶಾವತಾರವನ್ನು ಆಧರಿಸಿದ ಈ ರೂಪಕಕ್ಕೆ ಅವಕಾಶ ಕೊಟ್ಟ ಶಾರದಾ ಕಲಾವೇದಿಕೆಗೆ ಅನಂತ ಧನ್ಯವಾದಗಳು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ದಶಾವತಾರ ಭಗವದ್ಗೀತೆಯ ಸಾರ, ದಶಾವತಾರ ಭಗವದ್ಗೀತೆಯ ಸಾರ. ಸನಾತನ ಧರ್ಮಕ್ಕೆ ಜೈಕಾರ, ಸನಾತನ ಧರ್ಮಕ್ಕೆ ಜೈಕಾರ. ಲೋಕಾ ಸರ್ವೇ ಜನಾನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸಕಲ ಕಲಾಧಿದೇವತೆ ಶಾರದೆಯ ಕೃಪೆ ಸರ್ವರಿಗೂ ಲಭಿಸಲಿ. ಎಲ್ಲರಿಗೂ ನಮಸ್ಕಾರ. ಭಾರತೀಯ